ಇವತ್ತು ಮಠ ಮಧ್ಯಾಹ್ನವೇ ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ಕೋಟಿ ಕೋಟಿ ಹಣ ದರೋಡೆಯಾಗಿದೆ. ಈ ಒಂದು ಹಣವನ್ನ ತೆಗೆದುಕೊಂಡು ಈ ದರೋಡೆ ಗ್ಯಾಂಗ್ ಇದೀಗ ಎಸ್ಕೇಪ್ ಆಗಿರೋದು. ಸಿಮೆಂಟ್ ಬಣ್ಣದ ಹಳೆ ಇನೋವಾ ಕಾರಲ್ಲಿ ಬಂದು ದರೋಡೆಯನ್ನ ಮಾಡಿದ್ದಾರೆ. KA03 NC 8052 ಈ ನಂಬರ್ನ ಇನೋವಾ ಕಾರಲ್ಲಿ ಬಂದು 7,11,00,000 ಹಣವನ್ನ ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ. ಈಗಾಗಲೇ ಸ್ಥಳದ ನೇರ ಪ್ರಸಾರದ ದೃಶ್ಯಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ವಿ. ಡೈರಿ ಸರ್ಕಲ್ ಬಳಿಯ ಫ್ಲೈಓವರ್ ಅಲ್ಲಿ ಕಾರನ್ನ ನಿಲ್ಲಿಸಲಾಗಿದೆ. ಈ ಕಾರಲ್ಲೇ ಸಿಬ್ಬಂದಿಗಳು ಹಣವನ್ನ ತಗೊಂಡು ಬಂದಿದ್ರು. ಈಗ ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಬೋರ್ಡ್ ಹಾಕಿದಂತಹ ಇನೋವಾ ಕಾರ್ನಲ್ಲಿ ಹಣವನ್ನ ತಗೊಂಡು ಎಸ್ಕೇಪ್ ಆಗಿದ್ದಾರೆ. IT ಅಧಿಕಾರಿಗಳು ಅಂತ ಹೇಳಿ ಮೊದಲು ಕಾರು ನಿಲ್ಲಿಸಿದ್ರು. ATM ಸಿಬ್ಬಂದಿ ಜೊತೆ ಹಣವನ್ನ ಕೂಡ ಈಗ ತಗೊಂಡು ಹೋಗಿದ್ರು. ಆದ್ರೆ ಆ ನಂತರ ATM ಅಲ್ಲಿ ಇದ್ದಂತಹ ಆ ಒಂದು ವೆಹಿಕಲ್ ಅಲ್ಲಿ ಯಾರು ಸಿಬ್ಬಂದಿ ಇದ್ರಲ್ಲ ಅವರನ್ನ ಕೆಳಗಿಳಿಸಿ ಈಗ ಹಣದ ಸಮೇತವಾಗಿ ಈ ಗ್ಯಾಂಗ್ ಈಗ ಎಸ್ಕೇಪ್ ಆಗಿದೆ. ಸ್ಥಳದಲ್ಲಿ ಈಗ ಪೊಲೀಸರು ಮೊಕ್ಕಾಂ ಹೂಡಿದ್ದಾರೆ. ಅಲ್ಲಿ ಸಾಕಷ್ಟು ಜನ ಬಂದಿದ್ದಾರೆ. DCP ಸಮೇತವಾಗಿ ಅನೇಕ ಪೊಲೀಸರು ಕೂಡ ಅಲ್ಲಿಗೆ ಬಂದು ಈಗ ತನಿಖೆಯನ್ನ ಕೈಗೊಂಡಿದ್ದಾರೆ. ಆ ಭಾಗದೆಲ್ಲ CCTV ದೃಶ್ಯಾವಳಿಗಳನ್ನ ಕೂಡ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ, ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಕಾರು ಎಲ್ಲಿಗೆ ಹೋಯಿತು, ಯಾವ ಕಡೆಗೆ ಹೋಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಸದ್ಯಕ್ಕೆ ಈಗಾಗಲೇ ಒಂದ್ ಕಡೆ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಬೇಕಾಗತ್ತೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ಇದೀಗ ಯಾವ ಕಡೆಗೆ ಇನೋವಾ ಕಾರು ಹೋಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಲಾಗ್ತಿದೆ. ಸಿಮೆಂಟ್ ಬಣ್ಣದ ಹಳೆ ಇನೋವಾ ಕಾರಲ್ಲಿ ಬಂದು ದರೋಡೆಯನ್ನ ಮಾಡಿದ್ದಾರೆ. ನಿಮ್ಗೆ ದೃಶ್ಯಗಳಲ್ಲೂ ಕೂಡ ನಾವು ತೋರಿಸಿದ್ವಲ್ಲ, ಇನೋವಾ ಕಾರ್ನ ಫೋಟೋವನ್ನ ಕೂಡ ನಿಮ್ಗೆ ತೋರಿಸಿದ್ವಿ. ಆ ಕಾರಲ್ಲೇ ಬಂದು ಹಣವನ್ನ ಲೂಟಿ ಮಾಡಿರೋದು. KA03 NC 8052 ಯಾರೇ ಸಾರ್ವಜನಿಕರು ಈಗ ನೀವು ಗಮನಿಸ್ತಾ ಇದ್ರು ಕೂಡ ಈ ಒಂದು ನಂಬರಿನ ಕಾರ್ ಇದ್ರೆ ದಯವಿಟ್ಟು ನೀವು ಪೊಲೀಸರಿಗೂ ಕೂಡ ಮಾಹಿತಿಯನ್ನ ಕೊಡಿ. ಇಲ್ಲಿ ಕಾರಣ ಈಗಾಗಲೇ 7,11,00,000 ಹಣವನ್ನ ಈ ಒಂದು ಕಾರಿನಲ್ಲಿ ಬಂದು ಈಗ ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ ದರೋಡೆ ಗ್ಯಾಂಗ್. ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಹೇಳಿ ಬೋರ್ಡ್ ಹಾಕಿದ್ದಂತಹ ಇನೋವಾ ಕಾರ್ ಇದು. ಹಾಗಾಗಿ ನಾವು ವೀಕ್ಷಕರಿಗೂ ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಯಾರಿಗಾದ್ರೂ ಈ ನಂಬರ್ನ ಕಾರು ಕಾಣಿಸಿದ್ರೆ ದಯವಿಟ್ಟು ಪೊಲೀಸರಿಗೂ ಕೂಡ ಮಾಹಿತಿಯನ್ನ ನೀವು ನೀಡಿ. IT ಅಧಿಕಾರಿಗಳು ಅಂತ ಹೇಳಿ ಮೊದಲು ಈ ಒಂದು ಕಾರ್ನಲ್ಲಿದ್ದಂತಹ ಜನ ಬಂದು ಕಾರನ್ನ ನಿಲ್ಲಿಸ್ತಾರೆ. ಹಣ ಇದ್ದ ಟ್ರಂಕ್ ಜೊತೆಗೆ ಸಿಬ್ಬಂದಿಯನ್ನು ಕೂಡ ಕಾರಿಗೆ ಹತ್ತಿಸ್ಕೊಂಡು ಹೋಗ್ತಾರೆ. ATM ಭದ್ರತಾ ಸಿಬ್ಬಂದಿ ಗನ್ ಅನ್ನ ಮೊದಲು ಇವರು ವಶಕ್ಕೆ ಪಡೆದುಕೊಳ್ತಾರೆ. ಡೈರಿ ಸರ್ಕಲ್ ಕೆಳಗೆ ಬರ್ತಾ ಇದ್ದಂತೆ ಸಿಬ್ಬಂದಿಯನ್ನ ಇಳಿಸ್ತಾರೆ. ಆಮೇಲೆ ಕಾರ್ನಲ್ಲಿ ಹಣದ ಜೊತೆಗೇನೆ ದರೋಡೆಕೋರರು ಪರಾರಿಯಾಗಿದ್ದಾರೆ. ಪ್ರಾಥಮಿಕ ತನಿಖೆಯಲ್ಲಿ ಪೊಲೀಸರಿಗೆ ಈಗ ಸಿಕ್ಕಿರುವಂತಹ ಒಂದು ಮಾಹಿತಿಯನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಪೊಲೀಸರು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಆ CMS ವೆಹಿಕಲ್ ಅನ್ನ ಅಲ್ಲೇ ಬಿಟ್ಟು ಹೋಗಿದ್ದಾರೆ. ಆ ಒಂದು ದೃಶ್ಯಗಳನ್ನು ಕೂಡ ನೀವು ಗಮನಿಸಬಹುದು. ಫ್ಲೈಓವರ್ ಮೇಲೆ ನಿಲ್ಲಿಸಿದ್ದಾರೆ. ಅಡ್ಡಗಟ್ಟಿದ್ದು ಇನೋವಾ ಕಾರ್ನಲ್ಲಿ ಬಂದಂತವರು ಆ ಒಂದು ಕಾರಲ್ಲಿರುವಂತಹ ಟ್ರಂಕ್ ಏನು ಹಣದ ಒಂದು ಟ್ರಂಕ್ ಇರುತ್ತಲ್ಲ ಅದು ಹಾಗೇನೆ ಸಿಬ್ಬಂದಿಯನ್ನ ಕರ್ಕೊಂಡು ಇನೋವಾ ಕಾರ್ನಲ್ಲಿ ಹೋಗ್ತಾರೆ. ಆ ನಂತರ ಡೈರಿ ಸರ್ಕಲ್ ಬರ್ತಾ ಇದ್ದ ಹಾಗೇನೆ ಅಲ್ಲಿ ಕೆಳಗೆ ಅವರು ಈ ಸಿಬ್ಬಂದಿಯನ್ನ ಕೆಳಗಿಳಿಸಿ ಆ ನಂತರ ಹಣದ ಸಮೇತವಾಗಿ ಎಸ್ಕೇಪ್ ಆಗಿರುವಂತದ್ದು. ಇವೆಲ್ಲವೂ ಕೂಡ ಪ್ರೀ ಪ್ಲಾನ್ ಆಗಿ ಮಾಡಿರ್ತಾರೆ. ಎಷ್ಟೊತ್ತಿಗೆ ವೆಹಿಕಲ್ ಮೂವ್ ಆಗುತ್ತೆ, ಎಲ್ಲಿಗೆ ಹೋಗುತ್ತೆ, ಯಾವ್ಯಾವ ಸ್ಥಳಗಳಿಗೆ ಹೋಗುತ್ತೆ ಎಲ್ಲದರ ಬಗ್ಗೆ ಮಾಹಿತಿಯನ್ನು ಮೊದಲೇ ಕಲೆ ಹಾಕಿರುವಂತಹ ದರೋಡೆ ಟೀಮ್ ಇದು. ಆದ್ರೆ ಈಗ ಇರುವಂತಹ ಅನುಮಾನ ಏನಾದ್ರೂ ಸಿಬ್ಬಂದಿಯ ಇನ್ವಾಲ್ವ್ಮೆಂಟ್ ಏನಾದ್ರೂ ಇದರಲ್ಲಿ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಅನುಮಾನಗಳಂತೂ ಇದೆ. ಆದ್ರೆ ಯಾಕೆ ಅನುಮಾನ ಅಂತ ಹೇಳಿದ್ರೆ ಕೆಲವು ಪ್ರಕರಣಗಳಲ್ಲಿ ಈ ರೀತಿಯಾಗಿ ಆಗಿದೆ. ಸಿಬ್ಬಂದಿಯ ಕೈವಾಡನೆ ಅನೇಕ ಕಡೆಗಳಲ್ಲಿ ಇದ್ದಿದ್ದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಹಾಗಾಗಿಯೇ ಈ ಒಂದು ಅನುಮಾನ ಈಗ ಎಲ್ಲ ಆಯಾಮದಿಂದಲೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾರೆ. ಸದ್ಯಕ್ಕೆ ಈಗ ಆ ಭಾಗದ CCTV ದೃಶ್ಯಾವಳಿಗಳನ್ನ ಕಲೆ ಹಾಕಿ ಅಲ್ಲಿ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಇನೋವಾ ಕಾರ್ ಎಲ್ಲಿ ಹೋಯ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಆ ನಂತರ ಈಗಾಗಲೇ ಅವರು ತಮಿಳುನಾಡು ಕಡೆಗೆ ಹೋಗಿರುವಂತಹ ಒಂದಷ್ಟು ಮಾಹಿತಿ ಲಭ್ಯ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲ ಟೋಲ್ಗಳಲ್ಲೂ ಕೂಡ ಮಾಹಿತಿಯನ್ನ ನೀಡಿದ್ದಾರೆ. ಇಂತಹ ನಂಬರ್ನ ಕಾರ್ ಏನಾದ್ರು ಬಂದ್ರೆ ಇನ್ಫಾರ್ಮ್ ಮಾಡಬೇಕು ಅಂತ ಹೇಳಿ. ಆದ್ರೆ ದರೋಡೆ ಗ್ಯಾಂಗ್ ಇಷ್ಟೆಲ್ಲ ಮಾಡಿದವರಿಗೆ ತಾವು ಆ ನಂತರ ನಂಬರ್ ಪ್ಲೇಟ್ ಚೇಂಜ್ ಮಾಡ್ಕೊಂಡು ಹೋಗುವಂಥದ್ದು ಅಥವಾ ವೆಹಿಕಲ್ ಅನ್ನೇ ಬದಲಾಯಿಸಿಕೊಂಡು ಹೋಗುವಂಥದ್ದು ಅಥವಾ ಅಲ್ಲಿ ರೋಡ್ಗೆ ಅಂದ್ರೆ ಆ ಒಂದು ರೋಡ್ನ ಮೂಲಕ ಹೋಗದೆ ಅಥವಾ ಬೇರೆ ಕಡೆಗೆ ಪ್ರಯಾಣ ಮಾಡುವಂಥದ್ದು, ಬೇರೆ ಏನಾದರೂ ಪ್ಲಾನ್ ಮಾಡ್ಕೊಂಡು ಹೋಗುವಂತಹ ಚಾನ್ಸಸ್ ಕೂಡ ಇದೆ. ಸದ್ಯಕ್ಕಂತೂ ಇದೀಗ ಪೊಲೀಸರು ನಾನಾ ಆಯಾಮಗಳಲ್ಲೂ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸದ್ಗುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಈಗಾಗಲೇ ಅಲ್ಲಿ ನೀವು ಗಮನಿಸಬಹುದು ಎಲ್ಲಾ ರೀತಿಯಾದಂತಹ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಈಗ ಸೀನ್ ಆಫ್ ಕ್ರಿಯೇಷನ್ ಏನು ಹೇಳ್ತಾರೆ ಆ ರೀತಿಯಾಗಿ ಈಗ ಆಲ್ರೆಡಿ ಎಲ್ಲ ಒಂದು ತನಿಖೆಯನ್ನ ಮಾಡೋದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಅಲ್ಲಿ ಪೊಲೀಸರು ಮಾಡ್ತಾ ಇದ್ದಾರೆ. FSL ಟೀಮ್ ಬಂದಿದೆ, ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದ್ದಾರೆ, ಡಾಗ್ ಸ್ಕ್ವಾಡ್ ಅಲ್ಲಿಗೆ ಆಗಮಿಸಿದೆ. ಎಲ್ಲವನ್ನ ಕೂಡ ಈಗ ಪರಿಶೀಲನೆ ನಡೆಸಲಾಗ್ತಾ ಇದೆ. ಈಗ ಒಂದಷ್ಟು CCTVಯ ದೃಶ್ಯಾವಳಿಗಳ ಆಧಾರದ ಮೇಲೆನೆ ಈಗ ಆ ವೆಹಿಕಲ್ ಎಲ್ಲಿ ಹೋಯ್ತು ಅನ್ನೋದ್ರ ಬಗ್ಗೆ ಕೂಡ ಇದೀಗ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ. ಜೊತೆಗೆ ಈಗ ಬೇರೆ ಬೇರೆ ಕಡೆ ಇನ್ಫಾರ್ಮೇಶನ್ ಅನ್ನು ಕೂಡ ಕೊಟ್ಟಿದ್ದಾರೆ ಪೊಲೀಸರು. ಟೋಲ್ಗಳಲ್ಲಿ
ಆಗಿರ್ಬೋದು ಅಥವಾ ಜನರಿಗಾಗಿರ್ಬೋದು ಯಾವುದಾದ್ರೂ ಕಡೆಗಳಲ್ಲಿ ಈ ರೀತಿಯ ವೆಹಿಕಲ್ಗಳು ಬಂದರೆ ಅಥವಾ ಈ ನಂಬರಿನ ವೆಹಿಕಲ್ ಕಾಣಿಸಿಕ್ರೆ ದಯವಿಟ್ಟು ಇನ್ಫಾರ್ಮ್ ಮಾಡಿ ಅಂತ ಹೇಳಿ. ಸೊ ಇದೀಗ 7,11,00,000 ದರೋಡೆ ಮಾಡಿರುವಂತಹ ಒಂದು ಈಗಾಗಲೇ ಒಂದಷ್ಟು ಅಪ್ಡೇಟ್ಸ್ ಬರ್ತಾ ಇದೆ. ಈಗಾಗಲೇ ಈ ಒಂದು ಇನೋವಾ ಕಾರಲ್ಲಿ ಬಂದಂತಹ ಜನ ಹೇಳ್ತಾ ಇದ್ರಲ್ಲ, ಅವರು ನಾವು ಅಧಿಕಾರಿಗಳು ಅಂತ ಹೇಳಿ. ಸೊ ನಾವು RBIನ ಅಧಿಕಾರಿಗಳು ಅಂತ ಹೇಳ್ತಾ ಇದ್ರು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಅಧಿಕಾರಿಗಳು, ನಾವು ಸ್ವಲ್ಪ ಚೆಕ್ ಮಾಡಬೇಕು ಅಂತ ಹೇಳಿ ಕಾರನ್ನ ನಿಲ್ಸಿರೋದು ಅನ್ನುವಂತಹ ಅಪ್ಡೇಟ್ಸ್ ಈಗ ಸಿಗ್ತಾ ಇದೆ. ಜೊತೆಗೆ ಈಗ ನೀವು ಗಮನಿಸಬಹುದು HDFC ಬ್ಯಾಂಕ್ಗೆ ಸೇರಿದಂತಹ ಹಣ ಇದಾಗಿತ್ತು ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಬೇರೆ ಬೇರೆ ATMಗಳಿಗೆ ಹಣವನ್ನ ತುಂಬಿಸೋದಕ್ಕೆ ಅಂತ ಹೇಳಿ ಈ ವೆಹಿಕಲ್ ಅಲ್ಲಿ ತಗೊಂಡು ಹೋಗ್ತಾ ಇರುವ ಸಂದರ್ಭದಲ್ಲಿ HDFC ಬ್ಯಾಂಕ್ನಿಂದ ನೇರವಾಗಿ ತಗೊಂಡು ಹೋಗ್ತಾ ಇದ್ರು JP ನಗರದ ಅವರ ಬ್ಯಾಂಕ್ನಿಂದ. ಆದ್ರೆ ಆ ಒಂದು ಸಂದರ್ಭದಲ್ಲಿ ಈ ರೀತಿಯ ದರೋಡೆ ಆಗಿದೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು ಆರ್ಯ, ಸದ್ಯಕ್ಕೆ ಈಗ ಯಾವ ರೀತಿಯ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ಪೊಲೀಸರಿಗೆ ಏನೆಲ್ಲ ಮಾಹಿತಿ ಸಿಕ್ಕಿದೆ, ಪೊಲೀಸರು ಯಾವ ರೀತಿಯಾಗಿ ಇದೀಗ ಈ ಒಂದು ದರೋಡೆ ಗ್ಯಾಂಗ್ ಅನ್ನ ಹಿಡಿಯೋದಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನ ಮಾಡ್ಕೊಳ್ತಿದ್ದಾರೆ? ನವಿತಾ, ಈಗಷ್ಟೇ ಸುದ್ಗುಂಟೆಪಾಳ್ಯ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ಕೂಡ ದಾಖಲಾಗಿರುವಂತಹದ್ದು. ಪೊಲೀಸರಿಗೆ ಕೊಟ್ಟಿರುವಂತಹ ದೂರಿನಲ್ಲಿ 7,11,00,000 ಹಣ ಆ ಒಂದು ವೆಹಿಕಲ್ ನಲ್ಲಿ ಇತ್ತು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ. ಜೊತೆಗೆ ಇವತ್ತು ಬೆಳಿಗ್ಗೆ ಕೂಡ ಅಷ್ಟೇ JP ನಗರದಲ್ಲಿರುವಂತಹ HDFC ಬ್ಯಾಂಕ್ ನಿಂದ ಹಣದ ಸಮೇತವಾಗಿ ಇವರು ಅಶೋಕ ಪಿಲ್ಲರ್ ನ ಬಳಿ ಇರುವಂತಹ ಒಂದು ATMಗೆ ಹಣವನ್ನ ಹಾಕೋಕೆ ಅಂತಲೇ ಬರ್ತಾರೆ. ಆಗ ಬಂದಂತಹ ವೇಳೆಯಲ್ಲಿ ಇನೋವಾ ಕಾರ್ ನಲ್ಲಿ ಅದನ್ನ ಹಿಂಬಾಲಿಸ್ಕೊಂಡು ಬಂದಂತವರು ಅಲ್ಲಿ ಏಕೆ ಹಣ ಹಾಕೋದಕ್ಕೆ ತಡೆದಿದ್ದಾದಂತಹ ಸಂದರ್ಭದಲ್ಲಿ ನಾವು RBI ಅಧಿಕಾರಿಗಳು ಅಂತ ಹೇಳ್ಕೊಂಡು ಇಮಿಡಿಯೇಟ್ ಆಗಿ ನಾವು ಡಾಕ್ಯುಮೆಂಟ್ ವೆರಿಫೈ ಮಾಡಬೇಕು, ಜೊತೆಗೆ ಈ ವೆಹಿಕಲ್ ಅನ್ನು ಕೂಡ ಚೆಕ್ ಮಾಡಬೇಕು ಅಂತ ಹೇಳ್ತಾರೆ. ಕೆಲವೊಂದು ಕಡೆ ಅವರು ಹೇಳಿದಂತಹ ಮಾತೇನಿತ್ತು ಮತ್ತು ಅವ್ರು ಮಾತನಾಡಿದಂತಹ ರೀತಿ ಏನಿತ್ತು, ಅಲ್ಲಿದ್ದಂತವ್ರಿಗೆ ಅಧಿಕಾರಿಗಳು ಇರಬಹುದೇನೋ ಅಂತ ಹೇಳ್ಕೊಂಡು ಗನ್ಮ್ಯಾನ್ ಅನ್ನು ಕೂಡ ಅಷ್ಟೇ ಅಲ್ಲಿ ಹೇಳ್ತಾರೆ. ಯಾಕಂದ್ರೆ ಯಾವುದೇ ಒಂದು ATMಗೆ ಹಣ ತುಂಬಲು ಹೋದಂತ ಸಂದರ್ಭದಲ್ಲಿ ಗನ್ಮ್ಯಾನ್ ಅನ್ನು ಕೂಡ ಅಷ್ಟೇ ಕೊಟ್ಟಿರ್ತಾರೆ. ಅದೇ ಗನ್ಮ್ಯಾನ್ ಅನ್ನು ನಿಲ್ಲೇ ಇರು, ಜೊತೆಗೆ ನಾವು RBI ಕೇಂದ್ರ ಕಚೇರಿಗೆ ನಿಮ್ಮನ್ನ ಕರ್ಕೊಂಡು ಇಂಟ್ರಾಕ್ಷನ್ ಮಾಡಬೇಕು, ಜೊತೆಗೆ ಡಾಕ್ಯುಮೆಂಟ್ ವೆರಿಫೈ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಒಂದು ವಾಹನದ ಸಮೇತವಾಗಿ ಅವರು ಅಶೋಕ ಪಿಲ್ಲರ್ ಕಡೆಯಿಂದ ವಾಪಸ್ ಬರ್ತಾರೆ. ಹೀಗೆ ಬಂದಂತವರು ಏಕಾಏಕಿ ನೇರವಾಗಿ ಲಕ್ಷಂದ್ರ ದಾಟಿದ್ದಾದಂತ ಬಳಿಕ ಒಂದು ಫ್ಲೈಓವರ್ ಏನಿದೆ ಡೈರಿ ಸರ್ಕಲ್ ಬಳಿ, ಆ ಒಂದು ಡೈರಿ ಸರ್ಕಲ್ ನ ಫ್ಲೈಓವರ್ ನ ಮೇಲ್ಭಾಗದಲ್ಲಿ ವೆಹಿಕಲ್ ಅನ್ನ ನಿಲ್ಲಿಸ್ತಾರೆ. ವೆಹಿಕಲ್ ನ ನಿಲ್ಲಿಸಿದಾದಂತ ಬಳಿಕ ಸುಮಾರು 7 ರಿಂದ 8 ಜನ ಇದ್ರು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ. ಇಮಿಡಿಯೇಟ್ ಆಗಿ ಆ ಒಂದು ವೆಹಿಕಲ್ ನಲ್ಲಿದ್ದಂತ 7,11,00,000 ಹಣ ಏನಿತ್ತು ಅದೆಲ್ಲವನ್ನೂ ಕೂಡ ಅಷ್ಟೇ ಇವರ ಇನೋವಾ ಕಾರ್ಗೆ ತುಂಬಿಸ್ಕೊಂಡಿದ್ದಾದಂತಹ ಬಳಿಕ ಕ್ಷಣ ಮಾತ್ರದಲ್ಲಿ ಅಲ್ಲಿಂದ ಇನೋವಾ 7 ರಿಂದ 8 ಜನ ರಾಬರ್ಸ್ ಎಸ್ಕೇಪ್ ಆಗ್ತಾರೆ. ಎಸ್ಕೇಪ್ ಆದಂತಹ ಬಳಿಕ ಅಲ್ಲಿ ಉಳಿದಿದ್ದಂತ ಸಿಬ್ಬಂದಿ ಏನಿದ್ರು 2 ಜನ ಸಿಬ್ಬಂದಿಯವರು ಅಲ್ಲೇ ಬಿಟ್ಟೇನು ವಾಪಸ್ ಹೋಗಿದ್ರು ವೆಹಿಕಲ್ ನ ಸಮೇತವಾಗಿ. ಇಮಿಡಿಯೇಟ್ ಆಗಿ ಹೋಗಿ ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ಟಿದ್ರೆ ಸದ್ಯಕ್ಕೆ ಪೊಲೀಸರು ಕೂಡ ಘಟನಾ ಸ್ಥಳಕ್ಕೆ ಬಂದಿದ್ದು CC ಕ್ಯಾಮೆರಾಗ ಪರಿಶೀಲನೆ ಜೊತೆಗೆ ಇಡೀ ಸೌತ್ ಈಸ್ಟ್ ಡಿವಿಷನ್ ನಲ್ಲಿರುವಂತಹ ಎಲ್ಲಾ ಇನ್ಸ್ಪೆಕ್ಟರ್ಗಳು ಕೂಡ ಅಷ್ಟೇ ಇಮಿಡಿಯೇಟ್ ವೆಹಿಕಲ್ ಅನ್ನ ಚೆಕ್ ಮಾಡುವಂತ ಸೂಚನೆಯನ್ನ ಕೊಟ್ಟಿದ್ರು. ಜೊತೆಗೆ ಏನು ತಮಿಳುನಾಡಿಗೆ ಹೋಗ್ತಿರುವಂತದ್ರ ಬಗ್ಗೆ ಮಾಹಿತಿ ಇದ್ದು ಆನೇಕಲ್ ನ ಸಮೀಪ ಅತ್ತಿಬೆಲೆ ಟೋಲ್ ನ ಬಳಿಯೂ ಕೂಡ ಈಗಾಗಲೇ ಪೊಲೀಸರನ್ನ ನಿಯೋಜನೆ ಮಾಡುವಂತ ಸೂಚನೆಯನ್ನ ಕೊಟ್ಟಿರುವಂತಹದ್ದು. ನವಿತಾ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.